ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇತ್ತ ಕನಿಕಾ ಇದ್ದು ಮೀನಾಕ್ಷಿ ಜೊತೆ ಮಾತಾಡ್ತಾ ಇರ್ತಾಳೆ. ಅತ್ತೆ ಅಕೌಂಟಿಂದ ಸ್ವಲ್ಪ ಜಾಸ್ತಿ ದುಡ್ಡು ಅಕ್ಷತಾ ತೆಗೆದುಬಿಟ್ಟಿದ್ದಾಳೆ. ಈಗ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಕೊಡಬೇಕಲ್ವಾ, ಅದಕ್ಕೆ ದುಡ್ಡಿಂದು ಒಂಚೂರು ವ್ಯವಸ್ಥೆ ಆಗಬೇಕಾಗಿತ್ತು ಅತ್ತೆ. ಈ ವಿಷಯ ಏನಾದರೂ ಬ್ರೋಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅತ್ತೆ. ಅದಕ್ಕೆ ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡಿ ಎಲ್ಲ ಸಾಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ, ಇಂಥದ್ಕೆಲ್ಲ ನನ್ನ ಹೇಳಿಬೇಡ ಅಂತ ಹೇಳಿ ಹೇಳಿದ್ದೆ ತಾನೆ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಕನಿಕಾ ಇದ್ದು ಅತ್ತೆ ದುಡ್ಡು ಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಫೀಸ್ ದುಡ್ಡನ್ನ ಮುಟ್ಬೇಡ ಅಂತ ನಾ ಹೇಳಿದ್ದೆ ತಾನೆ, ನನಗೊಂದು ಮಾತು ಹೇಳ್ದಂಗೆ ಇಷ್ಟ ಬಂದಂಗೆ ಮಾಡ್ತೀರಾ, ಇವಾಗ ಕುತ್ತಿಗೆ ಬಂದಾಗ ನಾನೇನ್ ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳಿ ಮೀನಾಕ್ಷಿ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಆಗ ಕನಿಕಾ ಇದ್ದು ಅತ್ತೆ ಅತ್ತೆ ಪ್ಲೀಸ್ ಕಿರಿಚಬೇಡಿ, ಮನೆಯವರೆಲ್ಲರೂ ಬರ್ತಾರೆ ಆಮೇಲೆ. ಸಾರಿ ಅತ್ತೆ, ನಾ ಏನೋ ಕೇಳಬೇಕಾಗಿತ್ತು, ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಪರಿಸ್ಥಿತಿ ಕೈ ಮೀರೋಕಿನ ಮುಂಚೆ ನೀವು ನನಗೆ ಹೆಲ್ಪ್ ಮಾಡಲೇಬೇಕು ಅತ್ತೆ, ಇಲ್ಲ ಅಂದ್ರೆ ಅದು ಬೇರೆ ರೀತಿನೇ ಆಗುತ್ತೆ. ಪ್ಲೀಸ್ ಅತ್ತೆ ಅಂತ ಹೇಳಿ ಕನಿಕಾ ಮೀನಾಕ್ಷಿನ ಕೇಳ್ತಾ ಇರ್ತಾಳೆ. ಆಗ ಮೀನಾಕ್ಷಿ ಇದ್ದು 20 ಲಕ್ಷ ಅಲ್ಲ 20 ರೂಪಾಯಿನೂ ಸಿಗೋದಿಲ್ಲ ನಿನಗೆ, ಏನೋ ಒಂದು ಅವಾಂತರ ಮಾಡ್ಕೊಂಡ್ಬಂದು ನನ್ನ ಹತ್ರ ಪರಿಹಾರ ಕೇಳ್ಬೇಡ. ನೀನು ಅಕ್ಷತೆ ಸೇರಿ ಈ ತಪ್ಪನ್ನ ಮಾಡಿದಿರಲ್ವಾ, ನೀವಿಬ್ರೇ ಅನ್ಭವಿಸಿ, ಇಲ್ಲ ಅಂದ್ರೆ ಏನಾದ್ರೂ ದಾರಿ ಹುಡುಕೊಳ್ಳಿ, ಸುಮ್ನೆ ನನ್ನ ತಲೆ ತಿನ್ಬೇಡ, ಹೊರಡು ಇಲ್ಲಿಂದ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಆಗ ಕನಿಕಾ ಇದ್ದು ಅಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಒಂದೇ ಮಾತು ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ, ನೋಡು ಪದೇ ಪದೇ ಹೇಳಿ ನನಗೆ ಅಭ್ಯಾಸ ಇಲ್ಲ, ಹೊರಡು ಅಂತ ಹೇಳಿ ಮೀನಾಕ್ಷಿ ಕನಿಕಾ ಮೇಲೆ ರೇಗಾಡ್ತಾಳೆ. ಇತ್ತ ಕನಿಕಾ ಇದ್ದು ಅತ್ತೆ ಯಾಕೆ ಈ ರೀತಿ ಎಲ್ಲ ಆಡ್ತಾರೋ ಒಂದು ಗೊತ್ತಾಗಲ್ಲ, ಯಾವಾಗ ಸೈಲೆಂಟ್ ಆಗಿರ್ತಾರೋ ಯಾವಾಗ ವೈಲೆಂಟ್ ಆಗ್ತಾರೋ ಗೊತ್ತೇ ಆಗೋದಿಲ್ಲ. ಒಂದು ಹೆಲ್ಪ್ ಅಂತ ಕೇಳಿದೆ, ಆದ್ರೆ ಈ ರೀತಿ ಎಲ್ಲ ಆಡ್ಬಿಟ್ರು, ಏನ್ ಮಾಡ್ಲಿ ಇವಾಗ ಅಂತ ಹೇಳಿ ಕನಿಕಾ ಯೋಚನೆ ಮಾಡ್ತಾ ಹೋಗ್ತಾಳೆ. ಏನ್ ಮಾಡ್ಲಿ ಇವಾಗ, ಅಪ್ಪನೇನಾದ್ರೂ ಕೇಳ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ತನ್ಮಯಿ ಬಂದು ಕನ್ನಿಕಾಗೆ ಗೊತ್ತಾನೆ. ಆಗ ಕನ್ನಿಕಾ ಇದ್ದು ಏಯ್ ಕಾಣಿಸಲ್ವಾ, ಒಳ್ಳೆ ಗೂಳಿ ತರ ನುಗ್ತಾ ಇದೆಯಲ್ಲ, ತಲೆಯಲ್ಲಿ ಬುದ್ಧಿ ಇದೆನಾ ಅಥವಾ ಬೇರೆ ಏನಾದ್ರೂ ಇದೆನಾ ಅಂತ ಕನ್ನಿಕಾ ಕೇಳ್ತಾಳೆ. ಆಗ ತನ್ಮಯಿ ಇದ್ದು ಸಾರಿ ಆಂಟಿ ಅಂತ ಕರೀತಾನೆ. ಆಗ ಕನಿಕಾ ಇದ್ದು ಆಂಟಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದೀನಿ, ಮತ್ತೆ ಆಂಟಿ ಅಂತ ಕರಿತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ. ಆಗ ತನ್ಮಯಿ ಇದ್ದು ಆಂಟಿನ ಆಂಟಿ ಅಂತಾನೆ ತಾನೇ ಕರಿಬೇಕು, ಆಂಟಿ ಆಂಟಿ ಅಂತ ಹೇಳಿ ತನ್ಮಯಿ ಇದ್ದು ಕನ್ನಿಕಾಗೆ ಇನ್ನು ಕೋಪ ಬರೋ ತರ ಮಾಡ್ತಾ ಇರ್ತಾರೆ. ತನ್ಮಯಿ ಇದ್ದು ಕನ್ನಿಕಾನ ಆಂಟಿ ಆಂಟಿ ಅಂತ ರೇಗಿಸ್ಕೊಂಡು ಕನಿಕಾ ಕೈಲಿರುವಂತ ಫೋನ್ ಅನ್ನ ಕಸ್ಕೊಂಡು ಆದಿ ರೂಮ್ಗೆ ಓಡ್ ಬರ್ತಾನೆ. ಕನಿಕಾ ತನ್ಮಯಿಂದನೇ ಓಡ್ ಬರ್ತಾಳೆ. ಕೊಡೋ ಫೋನ್ ಕೊಡೋ ಅಂತ ಹೇಳಿ ಗಲಾಟೆ ಮಾಡ್ತಾ ಇರ್ತಾಳೆ. ಆದಿ ಇದ್ದು ಕನಿಕಾ ಏನಿದು ಚಿಕ್ಕ ಮಕ್ಳ ತರ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಕನಿಕಾ ಇದ್ದು ನೋಡು ಬ್ರೋ, ಒಳ್ಳೆ ಹಂದಿ ತರ ಬೆಳೆದಿದ್ದಾನೆ ಅಷ್ಟೇ, ಆದ್ರೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಲ್ಲ ಇವನ್ಗೆ ಅಂತ ಕನಿಕಾ ಹೇಳ್ತಾ ಇರ್ತಾಳೆ. ಆಗ ತನ್ಮಯ ಇದ್ದು ಆಂಟಿ ನನಗೆ ಬಾಯಿಗೆ ಬಂದಾಗ ಬೈತಾರಪ್ಪ, ಅದಕ್ಕೆ ನಾನು ಅವ್ರಿಗೆ ಫೋನ್ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಆದಿ ಇದ್ದು ಕನಿಕಾ ವಾಟ್ ಈಸ್ ದಿಸ್, ಅವನಿನ್ನೂ ಚಿಕ್ಕವನು, ನಿನಗೂ ಗೊತ್ತಾಗಲ್ವಾ, ಹೋಗಿ ಹೋಗಿ ಇವನ ಹತ್ರ ಜಗಳನ ಅಂತ ಹೇಳಿ ಆದಿ ಕೇಳ್ತಾ ಇರ್ತಾನೆ. ಆಗ ಕನಿಕಾ ಇದ್ದು ಜಗಳ ಅಲ್ಲ ಬ್ರೋ, ಬುದ್ಧಿ ಹೇಳ್ತಾ ಇದ್ದೆ, ಮೊದಲು ನಾನು ಫೋನ್ ಕೊಡೋ ಕೇಳು ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಆಗ ಆದಿ ಇದ್ದು ತನ್ಮಯ ಏನಿದು, ದೊಡ್ಡವ್ರ ಹತ್ರ ಈ ರೀತಿ ಎಲ್ಲ ನಡ್ಕೋಬಾರ್ದು, ಕೊಟ್ಬಿಡು ಫೋನ್ನ ಆದಿ ಹೇಳ್ತಾರೆ. ಆಗ ತನ್ಮಯ ಇದ್ದು ಅಲ್ಲ ಅಪ್ಪ, ನಾನ್ ಮಾತ್ರ ಅವ್ರನ್ನ ಆಂಟಿ ಅಂತ ಕರಿಬಾರ್ದಂತೆ, ಅವ್ರಾದ್ರೆ ನನ್ನ ಹಂದಿ ಅಂತ ಕರಿಬೋದಾ ಅಂತ ತನ್ಮಯ್ ಕೇಳ್ತಾ ಇರ್ತಾನೆ. ಆಗ ಆದಿ ಇದ್ದು ನೋಡು ತನ್ಮಯ್, ಕನಿಕಾಗೆ ಸ್ವಲ್ಪ ಕೋಪ ಜಾಸ್ತಿ, ಅವಳು ಏನೇ ಹೇಳಿದ್ರು ಕೂಡ ನೀನು ತಲೆ ಕೆಡಿಸ್ಕೋಬೇಡ, ಅವರು ನಿನಕ್ಕಿಂತ ದೊಡ್ಡವರಲ್ವಾ, ನೀನು ಗುಡ್ ಬಾಯ್ ಅಲ್ವಾ, ಫೋನ್ನ ವಾಪಸ್ ಕೊಟ್ಬಿಡು ಅಂತ ಹೇಳಿ ಆದಿ ಹೇಳ್ತಾನೆ. ಸರಿ ಆಯ್ತು ಅಂತ ತನ್ಮಯ್ ಇದ್ದು ಕನಿಕಾ ಫೋನ್ನ ಕೊಡ್ತಾನೆ. ಈಗ ಕನಿಕಾ ಇದ್ದು ಒಬ್ಳೆ ಯೋಚನೆ ಮಾಡ್ತಾ ಇರ್ತಾಳೆ. ಬ್ರೋ ಹತ್ರ ಹೇಗಾದ್ರೂ ಮಾಡಿ ದುಡ್ಡು ಕೇಳಬೇಕು, ಸತ್ಯ ಅಂತೂ ಹೇಳಕ್ ಆಗೋದಿಲ್ಲ, ಏನಾದ್ರೂ ಸುಳ್ಳು ಹೇಳಿ ಇವ್ರ ಹತ್ರ ದುಡ್ಡನ್ನ ಕೇಳ್ಕೋಬೇಕು, ವಸೂಲ್ ಮಾಡ್ಕೋಬೇಕು ಅಂತ ಹೇಳಿ ಕನಿಕಾ ಯೋಚನೆ ಮಾಡ್ತಾಳೆ. ಆಗ ಕನಿಕಾ ಇದ್ದು ಒಂದು ಆಶ್ರಮದ ಹೆಸರು ಹೇಳ್ತಾಳೆ. ಬ್ರೋ ಆ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು, ಆ ಆಶ್ರಮದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತೆ, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದೀನಿ, ನಾನು 1 ಲಕ್ಷ ಕೊಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಒಳ್ಳೇದು ಕನಿಕಾ, ನೀನು ಈ ರೀತಿ ಎಲ್ಲ ಮಾಡ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಿನ್ನ ನೋಡಿ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಆಗ ಕನಿಕಾ ಇದ್ದು ಅಲ್ಲ ಬ್ರೋ, ನಾನು ಬರೀ 1 ಲಕ್ಷ ಕೊಟ್ರೆ ಅದೆಲ್ಲ ಯಾವ ಕಡೆ ಆಗುತ್ತೆ ಹೇಳು, ನಮ್ಮ ಕಂಪ್ನಿ ವತಿಯಿಂದ ನಾವ್ ಯಾಕೆ ಒಂದು 20 ಲಕ್ಷ ಡೊನೇಷನ್ ಅಂತ ಕೊಡಬಾರ್ದು, ಪಾಪ ಮೊನ್ನೆ ತಾನೇ ಮಳೆ ಬಂದು ಗೋಡೆ ಎಲ್ಲ ಕುಸಿದೋಗಿದೆ ಅಂತೆ, ಅಲ್ಲಿರೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು ಹೌದಾ ಸರಿ ಆಯ್ತು ಕನಿಕಾ, ಹಾಗೆ ಮಾಡೋಣ, ಆ ಆಶ್ರಮಕ್ಕೆ ಡೀಟೇಲ್ಸ್ ಎಲ್ಲ ಕೊಟ್ಬಿಡು, ನಾನು ನಾಳೆ ಮ್ಯಾನೇಜರ್ ಜೊತೆ ಮಾತಾಡಿ ಅಮೌಂಟ್ನ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಆದಿ ಹೇಳ್ತಾನೆ. ಆಗ ಕನಿಕಾ ಇದ್ದು ಇಲ್ಲ ಬ್ರೋ ಹಾಗೇನು ಬೇಡ, ನಾನು ಹೇಗೂ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀನು ಕ್ಯಾಶು ಅಥವಾ ಚೆಕ್ಕೋ ಕೊಟ್ಟರೆ ನನಗೆ ತಗೊಂಡೋಗಿ ಕೊಟ್ಬಿಡ್ತೀನಿ ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು ಹೌದಾ ಸರಿ ಆಯಿತು ಅಂತ ಹೇಳಿ ಚೆಕ್ ಬರೆದು ಕೊಡ್ತಾನೆ. ಕನಿಕಾ ತುಂಬ ಖುಷಿಯಲ್ಲೇ ಆ ಚೆಕ್ನ ತಗೊಂಡು ಆಚೆ ಹೋಗ್ತಾಳೆ. ಕೊನೆಗೂ ಬ್ರೋ ಹತ್ರ ದುಡ್ಡನ್ನು ತಗೊಂಡಿದ್ದಾಯಿತು, ಕೊನೆಗೂ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತೇಳಿ ಕನ್ನಿಕಾ ಖುಷಿಯಲ್ಲೇ ಹೋಗ್ತಾ ಇರುವಾಗ ಆ ಚೆಕ್ಕನ್ನು ಅಲ್ಲೇ ಕೆಳಗಡೆ ಬೀಳಿಸ್ಕೊಂಡು ಹೋಗ್ತಾಳೆ. ಇತ್ತ ಪೂಜಾ ಇದ್ದು ಫೋನಲ್ಲಿ ಸೀರೆ ನೋಡ್ತಾ ಇರ್ತಾಳೆ. ಕಿಶನ್ ನೋಡು ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು ಇಷ್ಟು ಕಾಸ್ಟ್ಲಿ ಸೀರೆನಾ ಪೂಜಾ, ಯಾವುದಾದ್ರೂ ಫಂಕ್ಷನ್ಗಾದರೆ ಓಕೆ, ಆದರೆ ಸದ್ಯಕ್ಕೆ ಯಾವ ಫಂಕ್ಷನು ಇಲ್ಲ, ಸುಮ್ಮನೆ ಇಷ್ಟು ಕಾಸ್ಟ್ಲಿ ಸೀರೆ ವೇಸ್ಟ್ ಅನ್ಸುತ್ತೆ ಅಲ್ವಾ ಅಂತ ಹೇಳಿ ಕಿಶನ್ ಹೇಳ್ತಾ ಇರ್ತಾನೆ. ಆಗ ಪೂಜಾ ಇದ್ದು ಅಲ್ಲ ಕಿಶನ್, ಅವತ್ತು ನೀನೇ ಹೇಳಿದೆ ಅಲ್ವಾ ಕಾಸ್ಟ್ಲಿ ಸೀರೆ ತಗೋ, ಸಿಂಪಲ್ ಆಗಿರೋದು ಬೇಡ ಅಂತ ಹೇಳಿದ್ದೆ, ಇವತ್ತು ನೋಡಿದ್ರೆ ಈ ರೀತಿ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು ಪೂಜಾ ಕಾಸ್ಟ್ಲಿ ಸೀರೆ ಬೇಡ ಅಂತ ನಾನು ಯಾವಾಗ ಹೇಳಿದೆ ಪೂಜಾ, ನಾನು ಹೇಳಿದ್ದು ಸಿಂಪಲ್ ಆಗಿರೋದು ಚೆನ್ನಾಗಿ ಕಾಣಿಸೋದು ತಗೋ ಅಂತ, ಈಗ ನೋಡು ಭಾಗ್ಯ ಅದಕ್ಕೆ ಎಷ್ಟು ಸಿಂಪಲ್ ಆಗಿ ಸೀರೆ ಉಡ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿ ಕಿಶನ್ ಹೇಳ್ತಾ ಇರ್ತಾನೆ. ಆಗ ಪೂಜಾ ಇದ್ದು ಕೋಪ ಮಾಡ್ಕೊಂಡು ಏನ್ ಎಲ್ಲಾ ವಿಷಯಕ್ಕೂ ಅಣ್ಣ ಅದಕ್ಕೆ ಬಂದ್ಬಿಡ್ತಾರೆ, ಇವನಿಗೆ ಒಂದ್ ಸೀರೆ ವಿಷಯಕ್ಕೂ ಅದಕ್ಕೆ ತರಬೇಕಾ, ನಾನು ಏನಾದ್ರೂ ನಿನ್ನ ಹತ್ರ ಚಿನ್ನ ಕೇಳಿದ್ನಾ ಅಂತ ಹೇಳಿ ಪೂಜಾ ಕೋಪ ಮಾಡ್ಕೊಂತಾಳೆ. ಆಗ ಕಿಶನ್ ಇದ್ದು ನಿಜವಾಗ್ಲೂ ಪೂಜೆಗೋಸ್ಕರ ಒಂದು
ಚಿನ್ನದ ನೆಕ್ಲೆಸ್ನ ತೊಗೊಂಬಂದಿರ್ತಾನೆ. ಅದನ್ನು ಪೂಜೆಗೆ ಗಿಫ್ಟ್ ಕೊಡ್ತಾನೆ. ಏನು ಕಿಶನ್ ಇದು ನಿಜನಾ ಅಂತ ಹೇಳಿ ಪೂಜೆ ಶಾಕ್ ಆಗ್ತಾಳೆ. ಹೌದು, ನಿನಗೋಸ್ಕರನೇ ತೊಗೊಂಬಂದಿರೋದು, ಚೆನ್ನಾಗಿದೆನಾ ಅಂತ ಹೇಳಿ ಕಿಶನ್ ಕೇಳ್ತಾ ಇರ್ತಾನೆ. ಹಾಂ, ಚೆನ್ನಾಗಿದೆ ಕಿಶನ್, ಥ್ಯಾಂಕ್ಸ್ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ. ಆಗ ಕಿಶನ್ ಇದು ಇಷ್ಟೇ ಅಲ್ಲ ಪೂಜಾ, ಇನ್ನೂ ಒಂದು ನಿನಗೆ ಸರ್ಪ್ರೈಸ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರ್ಪ್ರೈಸಾ, ಏನು ಅದು ಅಂತ ಹೇಳಿ ಪೂಜಾ ಕೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು, ಪೂಜಾ ನೀ ಹೇಳ್ದಾಗೆ ನಾನು ಇನ್ನೊಂದು ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೊತಾ ಇದ್ದೀನಿ. ಜಿಮ್ ಒಂದೇ ಅಲ್ಲ, ಇವಾಗ ಇನ್ನೊಂದು ಕೆಲಸ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಿಶನ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಕಿಶನ್ ಇಲ್ಲೇ ಇದೆಯಾ ನೀನು ಕೂಡ ಅಂತ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ಪೂಜೆ ಇದ್ದು, ಏನಾಯ್ತು ಕಿಶನ್, ಯಾಕೆ ಸಡನ್ ಆಗಿ ಮಾತನ್ನ ನಿಲ್ಲಿಸ್ಬಿಟ್ಟೆ, ಅಕ್ಕ ಬಂದ ತಕ್ಷಣ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಪೂಜೆ ಇದ್ದು ಭಾಗ್ಯನ್ಗೆ ಹೇಳ್ತಾ ಇರ್ತಾಳೆ. ಅಕ್ಕ ಏನ್ ಗೊತ್ತಾ, ಕಿಶನ್ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾನಂತೆ, ಜಿಮ್ ಜೊತೆ ಆ ಕೆಲಸನೂ ಮಾಡ್ತಾನಂತೆ, ಸೂಪರ್ ಅಲ್ವಾ ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು, ಹಾ ಪೂಜಾ, ಅದೇ ವಿಷಯವಾಗಿ ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೂಜೆ ಕೋಪ ಮಾಡ್ಕೊಂತಾಳೆ. ಅದೇ ವಿಷಯನ, ಹಾಗಾದ್ರೆ ನಿನಗೂ ಎಲ್ಲ ಗೊತ್ತಿದೆನಾ? ಏ ಕಿಶನ್, ಯಾಕೋ ಈ ರೀತಿ ಮಾಡ್ದೆ ನೀನು, ಊರಿಗೆಲ್ಲ ಹೇಳ್ಕೊಂಬಂದು ಕೊನೆಯದಾಗಿ ನನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಕಿಶನ್ ಮೇಲೆ ಪೂಜೆ ಕೋಪ ಮಾಡ್ಕೊಂತಾಳೆ. ಆಗ ಕಿಶನ್ ಇದ್ದು, ಏ ಲೂಸು, ಹೇಳೋವರೆಗೂ ಸ್ವಲ್ಪ ಕೇಳು ಅಂತ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು, ಪೂಜಾ ಮೊದಲು ಪೂರ್ತಿ ವಿಷಯನ ಕೇಳಿಸ್ಕೊ, ಆಮೇಲೆ ಮಾತಾಡು. ಅವನು ಎಲ್ಲರಿಗೂ ಈ ವಿಷಯನ ಹೇಳ್ಕೊ ಬಂದಿಲ್ಲ ಪೂಜಾ, ಅವನು ಹೇಳೋವಂಥ ವಿಷಯನ ನಾನು ಹೇಳಿದ್ರೇನೆ ನಿನಗೆ ಚಂದ ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೂಜೆ ಇದ್ದು, ಏನಕ್ಕ ಹೇಳ್ತಾ ಇದೀಯಾ, ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಇದ್ದು, ಆಯ್ತಾಯ್ತು, ಅವಸರ ಮಾಡಬೇಡ, ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಏನ್ ಗೊತ್ತಾ ಪೂಜಾ, ಕಿಶನ್ ಬೇರೆ ಯಾರ ಜೊತೆನ ಕೆಲಸ ಮಾಡ್ತಾ ಇಲ್ಲ, ನನ್ನ ಜೊತೆನೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೂಜೆ ಇದ್ದು, ಏನಕ್ಕ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಇದ್ದು, ಹೌದು, ಕಿಶನ್ ನನ್ನೊಟ್ಟಿಗೆ ಫ್ಯಾಬ್ರಿಕ್ ಡಿಸೈನ್ ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ ನನ್ನೊಟ್ಟಿಗೆ ನನಗೆ ಹೆಲ್ಪ್ ಮಾಡ್ತಾನೆ, ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೂಜೆ ಇದ್ದು, ನನ್ನ ಒಪ್ಪಿಗೆ ಯಾಕೆ? ನೋಡು ಪೂಜಾ, ಈ ಕೆಲಸನ ಒಪ್ಕೊಳ್ಳೋಕಿನ ಮುಂಚಿತವಾಗಿನ ಕಿಶನ್ ಇದನ್ನ ಕ್ಲಿಯರ್ ಆಗಿ ಹೇಳಿದಾನೆ. ಅದೇನು ಅಂದ್ರೆ, ನಾನು ಈ ಕೆಲಸ ಒಪ್ಕೋಬೇಕು ಅಂತ ಹೇಳಿದ್ರೆ ಪೂಜಾ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ. ನಿನ್ ಗಂಡ ಯಾವ್ದಾದ್ರು ಕಂಪ್ನಿ ಕೆಲಸ ಮಾಡಬೇಕು ಅಂತ ನಿನಗೂ ಆಸೆ ಇತ್ತು ಅಲ್ವಾ ಪೂಜಾ, ಅದಕ್ಕೆ ಇದೇ ಬಿಸ್ನೆಸ್ ನ ಒಂದು ಕಂಪ್ನಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಏನ್ ಗೊತ್ತಾ ಪೂಜಾ, ಇದನ್ನ ಪೂರ್ತಿಯಾಗಿ ನಮ್ ಕಿಶನ್ನೇ ಲೀಡ್ ಮಾಡ್ತಾನೆ. ಈಗ ನಿಂಗೂ ಗೊತ್ತಲ್ವೇನೆ ಈ ಕಂಪ್ನಿನ, ಈ ಕೆಲಸನ ನಾನು ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ. ಇದು ನನ್ನ ಒಬ್ಳದ್ ಮಾತ್ರ ಆಗ್ಬಾರ್ದು, ಇದರಲ್ಲಿ ನೀವು, ಕಿಶನ್, ಕುಸುಮ ಅತ್ತೆ ಎಲ್ಲರೂ ಪಾರ್ಟ್ನರ್ಸ್. ಆದ್ರೆ ಇದೆಲ್ಲದೂ ಕೂಡ ನಿನ್ನೊಪ್ಪಿಗೆ ಇದ್ರೆ ಮಾತ್ರ ಆಗುತ್ತೆ. ಆಗ ಪೂಜೆ ಇದ್ದು ಭಾಗ್ಯನ ತಪ್ಕೊಂಡು, ಅಕ್ಕ ನೀನ್ ಸೂಪರ್, ಅದಕ್ಕೆ ಅಕ್ಕ ಹೇಳೋದು ನಿನ್ ಮನೆ ಮಗಳು ಅಂತ, ಒಂದಲ್ಲ ಒಂದ್ ರೀತಿ ಮನೆಯವ್ರಿಗೆಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ತೀಯ ನೀನು, ಇದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಇತ್ತ ತನ್ವಿ ಇದ್ದು ಬರಿತಾ ಹಾಗೆ ಮಲ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಸುನಂದ ಬರ್ತಾರೆ. ಏ ತನ್ವಿ, ಏನೇ ಆಯ್ತು ನಿನಗೆ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ, ಬರ್ತಾ ಓದ್ಕೊಂತೀನಿ ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಟ್ಟಿದೆಯಲ್ಲ, ಊಟ ಮಾಡು ಮೊದಲು. ಯಾಕೋ ಇತ್ತೀಚೆಗೆ ನೀನು ಇದೇ ರೀತಿ ಮಾಡ್ತಾ ಇದೀಯಾ, ಓದ್ಕೊಂತೀನಿ ಅಂತ ಮಲ್ಕೊತಾ ಇದೀಯಾ, ಅದು ಸರಿ, ಲೇಟಾಗಿ ಬರ್ತಾ ಇದೆಯಾ ಮನೆಗೆ, ಯಾಕೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ತನ್ವಿ ಇದ್ದು, ಇಲ್ಲ ಅಜ್ಜಿ, ಕಾಲೇಜಲ್ಲಿ ಕ್ಲಾಸ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇನಿದು ರಾತ್ರಿವರೆಗೂ ಇರುತ್ತಾ ಕ್ಲಾಸ್ ನಿಮ್ದು, ಯಾರಿಗೂ ಇಲ್ಲ ಕ್ಲಾಸ್ ನಿನಗಿರುತ್ತಾ ಅಂತ ಹೇಳಿ ಸುನಂದ ಕೇಳ್ತಾ ಇರ್ತಾರೆ. ಆಗ ತನ್ವಿ ಇದ್ದು, ಇಲ್ಲ ಅಜ್ಜಿ, ನಾನು ಅದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೇರ್ಕೊಂಡಿದ್ದೀನಿ, ಅದ್ರದ್ದು ಕ್ಲಾಸ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ತನ್ವಿ ಸುನಂದಾಗೆ ಹೇಳ್ತಾಳೆ. ಆಗ ಸುನಂದ ಇದ್ದು, ನೋಡು ತನ್ವಿ, ಇದೇ ರೀತಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಬಿ.ಕೆ ಅಮ್ಮನ್ಗೋ ಅಥವಾ ಭಾಗ್ಯನ್ಗೆ ಈ ವಿಷಯನ ಹೇಳ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ತನ್ವಿ ಇದ್ದು, ಅಜ್ಜಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಕ್ಲಾಸ್ ಇದೆ ಅಂತ ಹೇಳಿದೆ ತಾನೇ, ಇನ್ನೊಂದು ವಾರ ಅಷ್ಟೇ, ಆಮೇಲೆ ಬೆಳಗ್ಗೆ ಇರುತ್ತೆ, ಹೋಗ್ತೀನಿ ಅಂತ ಹೇಳಿ ತನ್ವಿ ಹೇಳಿ ಸಮಾಧಾನ ಮಾಡ್ತಾಳೆ. ಸರಿ, ಅದು ಏನ್ ಮಾಡ್ತೀಯೋ ನೋಡೋಣ ಅಂತ ಹೇಳಿ ಸುನಂದ ಎದ್ದು ಹೋಗ್ತಾರೆ. ಅಷ್ಟರಲ್ಲಿ ತನ್ವಿ ಫ್ರೆಂಡ್ ಕಾಲ್ ಮಾಡ್ತಾಳೆ. ಏನ್ ಮಾಡ್ತಾ ಇದೀಯಾ, ನಾಳೆ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಪೇರೆಂಟ್ಸ್ ಎಲ್ಲರೂ ಬರ್ಬೇಕು ಅಂತ ಹೇಳಿ ಹೇಳಿದ್ದಾರೆ, ಎಲ್ಲ ಪೇರೆಂಟ್ಸು ಬರ್ತಾರೆ, ನೀನ್ ಯಾರನ್ನ ಕರ್ಕೊಂಡ್ ಬರ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ತನ್ವಿ ಇದ್ದು, ಇಲ್ಲ ನಮ್ ಪೇರೆಂಟ್ಸ್ ಇಲ್ಲ, ಯಾರು ಬರೋದಿಲ್ಲ, ನಾ ಯಾರನ್ನ ಕರ್ಕೊಂಡ್ ಬರಲ್ಲ ಅಂತ ಹೇಳಿ ತನ್ವಿ ಹೇಳ್ತಾಳೆ. ತನ್ವಿ ಫ್ರೆಂಡ್ ಇದ್ದು, ಅಲ್ಲ ಕಣೆ, ಕಂಪಲ್ಸರಿ ಕರ್ಕೊಂಡು ಬರಲೇಬೇಕು, ಪೇರೆಂಟ್ಸ್ ಬರಲೇಬೇಕು ಈ ಮೀಟಿಂಗಿಗೆ ಅಂತ ಹೇಳಿದ್ದಾರೆ, ಇಲ್ಲ ಅಂದ್ರೆ ಕಾಲೇಜಿಂದ ಮತ್ತೆ ವಾರ್ನಿಂಗ್ ಹೋಗುತ್ತೆ ನಿಮ್ಮ ಅಮ್ಮ ಅಪ್ಪಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ನನಗೆ ಯಾವ ಪೇರೆಂಟ್ಸು ಇಲ್ಲ, ಯಾರು ಮೀಟಿಂಗ್ ನಾನು ಕರ್ಕೊಂಡ್ ಬರೋದಿಲ್ಲ, ನಾನು ಇನ್ ಮುಂದೆ ಕಾಲೇಜಿಗೆ ಬರೋದು ಡೌಟ್, ನಾ ಬರೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ತನ್ವಿ ಫ್ರೆಂಡ್ ಇದ್ದು, ಏನೇ ಹೇಳ್ತಾ ಇದೀಯಾ, ಕಾಲೇಜಿಗೆ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾಳೆ. ಹೌದು, ಇನ್ ಮುಂದೆ ನಾನು ಕಾಲೇಜ್ ಬಿಟ್ಟು ಫುಲ್ ಟೈಮ್ ಜಾಬ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಇನ್ ಯಾವ ಕಾಲೇಜ್ಗೂ ಬರೋದಿಲ್ಲ ನಾನು ಅಂತ ಹೇಳಿ ತನ್ವಿ ಹೇಳ್ತಾಳೆ. ಏನೇ ಹೇಳ್ತಾ ಇದೀಯಾ, ಈ ರೀತಿ ಎಲ್ಲ ಹೇಳ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡು, ಇದೇ ವಿಷಯನ ನೀನು ಮತ್ತೆ ಮಾತಾಡಬೇಡ ಅಂತ ಹೇಳಿ ತನ್ವಿ ಕಾಲ್ ಕಟ್ ಮಾಡ್ತಾಳೆ. ಇತ್ತು ತನ್ಮಯ ಇದ್ದು ಆಟ ಆಡುವಾಗ ಕನ್ನಿಕಾ ಆ ಚೆಕ್ಕನ್ನ ಬೀಳಿಸ್ಕೊಂಡು ಹೋಗಿರ್ತಾಳೆ ಅಲ್ವಾ, ಆ ಚೆಕ್ ತನ್ಮಯ ಕೈಗೆ ಸಿಗುತ್ತೆ. ತನ್ಮಯ ಇದ್ದು ನೋಡ್ತಾನೆ, ಓ ಇದು ಕನ್ನಿಕಾ ಆಂಟಿದ, ಅವ್ರಿಗೆ ಆಟ ಆಡಿಸ್ಬೇಕು ಈ ಚೆಕ್ಕನ್ನ ತಗೊಂಡು, ಇದನ್ನ ಇವಾಗಲೇ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ತನ್ಮಯ ಅದನ್ನ ಬಚ್ಚಿಟ್ಕೊಂಡು ರೂಮಿಗೆ ಬರ್ತಾನೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ತನ್ಮಯ ಏನೋ ಅದು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಏನು ಇಲ್ಲ ಅಮ್ಮ, ಪೇಪರ್ ಇದು ಅಂತ ಹೇಳಿ ತನ್ಮಯ ಹಿಂದೆ ಬಚ್ಚಿಕೊಂತಾನೆ. ಆಗ ಭಾಗ್ಯ ಇದ್ದು, ಏನ್ ಕೊಡು ನೋಡೋಣ, ಏನದು ನೀ ಬಚ್ಚಿಕೊಂತಾ ಇರೋದು ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ತನ್ಮಯ ಇದ್ದು, ಅಮ್ಮ ಇದು ಪೇಪರ್, ರಾಕೆಟ್ ಮಾಡೋಣ ಅಂತ ಹೇಳಿ ಪೇಪರ್ ತಗೊಂಡ್ಬಂದಿದ್ದೆ ಅಂತ ಹೇಳಿ ತನ್ಮಯ ಹೇಳ್ತಾನೆ. ಆಗ ಭಾಗ್ಯ ಇದ್ದು, ನೋಡು ತನ್ಮಯ, ನಿನಗೆ ರಾಕೆಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತು, ನಾನು ಅಥವಾ ತನ್ವಿ ನಿನಗೆ ರಾಕೆಟ್ ಮಾಡ್ಕೊಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದಮ್ಮ, ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಪೇಪರ್ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ತನ್ಮಯ ಹೇಳ್ತಾನೆ. ಆಗ ಭಾಗ್ಯ ಇದ್ದು,
ತನ್ಮಯ್ ಏನದು ಬಚ್ಚಿಕೊಂಡಿರೋದು ಕೊಡು ಅಂತ ಹೇಳಿ ತನ್ಮಯ್ ಕೈಯಲ್ಲಿರುವಂತ ಚೆಕ್ ಅನ್ನ ಕಸ್ಕೊಂತಾಳೆ. ಭಾಗ್ಯನಿಗೆ ಶಾಕ್ ಆಗುತ್ತೆ. ತನ್ಮಯ್ ಏನೋ ಇದು ಚೆಕ್ ಇದು ಕನಿಕಾ ಅಂದು ನಿನಗೆ ಹೇಗೆ ಸಿಕ್ತು ಎಲ್ಲಿ ಸಿಕ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದ್ದು ಅಮ್ಮ ಆಟ ಆಡುವಾಗ ಸಿಕ್ತು, ಆ ಕನಿಕಾ ಆಂಟಿ ನನ್ ಮೇಲೆ ಸುಮ್ನೆ ರೇಗಾಡ್ತಾರೆ ಅಲ್ವಾ, ಅದಕ್ಕೆ ಅವ್ರಿಗೆ ಆಟ ಆಡ್ಸೋಣ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು ತನ್ಮಯ್ ದೊಡ್ಡವ್ರಿಗೆ ಈ ರೀತಿ ಎಲ್ಲ ಮಾಡಬಾರ್ದು, ಇನ್ ಮುಂದೆ ಈ ರೀತಿ ಯಾವ್ದು ಮಾಡಬಾರ್ದು ಅಂತ ಹೇಳಿ ಭಾಗ್ಯ ತನ್ಮಯ್ಗೆ ವಾರ್ನ್ ಮಾಡಿ ಕಳಿಸ್ತಾಳೆ. ಈ ಭಾಗ್ಯ ಇದ್ದು ಇನ್ನೇನು ಆ ಕನಿಕಾಗೆ ಅವಳ ಚೆಕ್ಕನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ಅವಳ ರೂಮ್ ಹತ್ರ ಬರ್ತಾಳೆ. ಕನಿಕಾ ರೂಮ್ ಬಾಗ್ಲನ್ನ ಓಪನ್ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಕನಿಕಾ ಇದ್ದು ಅವಳ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಅವನ ಜೊತೆ ಮದುವೆ ವಿಚಾರ ಆಗಿರ್ಬೋದು, ಹಾಗೆ ಯಾವಾಗ ಮದುವೆ ಆಗೋದು ಅದೆಲ್ಲ ಮಾತಾಡ್ತಾ ಮಾತಾಡ್ತಾ ಬಾಯ್ ಫ್ರೆಂಡ್ಗೆ ಐ ಲವ್ ಯು ಅಂತ ಹೇಳೋದು ಎಲ್ಲದನ್ನು ಭಾಗ್ಯ ಕೇಳಿಸ್ಕೊಂತಾಳೆ. ಭಾಗ್ಯನಿಗೆ ಶಾಕ್ ಆಗುತ್ತೆ. ಏನಿದು ಕನಿಕಾ ಮದುವೆ ವಿಚಾರ ಯಾರ್ದೋ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳು ಪ್ರೀತಿಸ್ತಾ ಇರ್ಬೋದು, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ. ಈ ವಿಷಯನ ನಾನು ಮೊದಲು ಆದಿಯವ್ರಿಗೆ ಹೇಳಬೇಕು ಅಂತ ಹೇಳಿ ಭಾಗ್ಯ ಹೊರಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.